ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕುಚ್ಚುಗಾಯಿ ಅಥವಾ ಕೊರಸುಗಾಯಿ. ಮಾವಿನಕಾಯಿಗಳನ್ನು ಉಪ್ಪು ನೀರಲ್ಲಿ ಸಂಸ್ಕರಿಸಿ ಇಡುವಂಥ ವಿಧಾನ ಇದು. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೇನೆ ನಾನು 5 ಚೆನ್ನಾಗಿರೋ ಒಳ್ಳೆ ಗಟ್ಟಿ ಮಾವಿನಕಾಯಿಗಳನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಮಾವಿನಕಾಯಿಗಳು ಬಲ್ತಿರ್ಬೇಕು, ಒಳಗಡೆ ಗೊರಟ ಆಗಿರುವಂಥ ಸ್ವಲ್ಪ ದೊಡ್ಡ ಬಲ್ತಿರೋ ಮಾವಿನಕಾಯಿಗಳನ್ನ ಆರಿಸ್ಕೊಳ್ಳಿ. ಈಗ ಈ ಕುದೀತಿರೋ ನೀರಿಗೆ ಮಾವಿನಕಾಯಿಗಳನ್ನು ನಾವು ಹಾಕೊಳ್ಳೋಣ. ಉರಿಯನ್ನು ಸಣ್ಣ ಮಾಡ್ಕೊಳ್ಬೇಕಿದ್ರೆ ಈ ರೀತಿ ಬಿಸಿ ಆದಮೇಲೆ, ಕುದಿ ಬಂದ ಮೇಲೆ ನೀವು ಮಾವಿನಕಾಯಿಗಳನ್ನು ಬಿಸಿ ನೀರಿಗೆ ಹಾಕೊಳ್ಬೇಕು. ನಂತರ ಈ ನೀರು ತಣ್ಣಗಾಗತ್ತೆ. ಮತ್ತೊಂದು ಕುದಿ ಬರೋವರೆಗೆ ನಾವು ಇದನ್ನ ಮಾವಿನಕಾಯಿಗಳನ್ನ ಬಿಸಿ ನೀರಲ್ಲಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ನೀರು ಮತ್ತೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೇನೆ ಮಾವಿನಕಾಯಿಗಳ ಬಣ್ಣ ಸಹಿತ ಚೇಂಜ್ ಆಗಿದೆ. ಈಗ ಈ ರೀತಿ ಒಂದು ದೊಡ್ಡ ಕುದಿ ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ. ಹಾಗೇನೆ ಮಾವಿನಕಾಯಿಗಳನ್ನ ಯಾವುದೇ ಒಂದು ಪಾತ್ರೆ ಅಥವಾ ಬೌಲ್ಗೆ ತೆಕ್ಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 2 ಲೀಟರ್ನಷ್ಟು ನೀರನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ನಷ್ಟು ಕಲ್ಲುಪ್ಪೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಈ ನೀರನ್ನ ನೀವು ಕನಿಷ್ಠ 15ರಿಂದ 20 ನಿಮಿಷ ಅಥವಾ ಇದು ಕಾಲು ಭಾಗ ಬತ್ತೋವರೆಗೆ ಕುದಿಸ್ಕೊಳ್ಬೇಕು. ಉಪ್ಪೆಲ್ಲ ಪೂರ್ತಿ ಕರಗಿ ಇದು ಕಾಲು ಭಾಗ ಬತ್ತೋವರೆಗೆ ಇದನ್ನ ಚೆನ್ನಾಗಿ ಒಂದು 20 ನಿಮಿಷ ಕುದಿಸ್ಕೊಳ್ಳೋಣ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಕ್ಲೀನ್ ಆಗಿರೋ ಕಾಟನ್ ಬಟ್ಟೆಯನ್ನು ಇಲ್ಲಿ ತಗೊಂಡಿದ್ದೀನಿ. ಈಗ ಬಟ್ಟೆಯ ಒಂದು ಸೈಡಿಗೆ ನಾವು ಬೇಯಿಸಿಟ್ಕೊಂಡಿರೋ ಮಾವಿನಕಾಯಿಗಳನ್ನು ಈ ರೀತಿ ಹರಡ್ಕೊಳ್ಳೋಣ. ಇದು ಉದ್ದೇಶ ಇಷ್ಟೇ, ನೀರೆಲ್ಲ ಚೆನ್ನಾಗಿ ಆರಿ ಮಾವಿನಕಾಯಿಗಳು ಡ್ರೈ ಆಗಬೇಕು. ನೀರಿದ್ರೆ ಇದು ಹಾಳಾಗತ್ತೆ. ಹಾಗಾಗಿ ಇದರ ಮೇಲ್ಗಡೆ ಹೀಗೇನೆ ಈ ರೀತಿ ಬಟ್ಟೆಯನ್ನು ಮುಚ್ಚಿ ಈ ಮಾವಿನಕಾಯಿಗಳನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ 30 ನಿಮಿಷ ಆಗಿದೆ. ಇದು ಕಾಲು ಭಾಗದಷ್ಟು ಬತ್ತಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ನೀವು ತಟ್ಟೆ ಮುಚ್ಚಿದ್ರೆ ಆವಿಯಾಗಿರೋ ನೀರಿನ ಅಂಶ ಮತ್ತೆ ಇದರೊಳಗಡೆ ಬಿದ್ದು ಇದು ಹಾಳಾಗೋ ಚಾನ್ಸಸ್ ಇದೆ. ಹಾಗಾಗಿ ಇದ್ರ ಮೇಲೆ ಯಾವುದೇ ಈ ರೀತಿ ಬಟ್ಟೆಯನ್ನು ಮುಚ್ಚಿ, ಯಾವುದೇ ಬಳ್ಳಿ ಅಥವಾ ಈ ಬಟ್ಟೆಯಲ್ಲೇ ನೀವು ಈ ರೀತಿ ಇದನ್ನ ಕಟ್ಕೊಳ್ಬೋದು. ಇದನ್ನ ಮುಚ್ಚಿ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಯಾವುದೇ ನೀರು ಬೀಳ್ದಿರೋ ಸ್ಥಳದಲ್ಲಿ ಇದನ್ನ ತೆಗೆದಿಟ್ಬಿಡ್ಬೇಕು. ಇದನ್ನ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೋಡೋಣ. ಈಗ ನಮ್ಮ ಮಾವಿನಕಾಯಿಗಳು ಸಹಿತ ಪೂರ್ತಿಯಾಗಿ ತಣ್ಣಗಾಗಿದೆ. ಹಾಗೇನೆ ಉಪ್ಪು ನೀರು ಸಹಿತ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನಿಲ್ಲಿ ಒಂದು ಚೆನ್ನಾಗಿರೋ ಗ್ಲಾಸ್ ಜಾರನ್ನು ತಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಡಬ್ಬದಲ್ಲೂ ಹಾಕ್ಬೋದು, ಆದರೆ ಗ್ಲಾಸ್ ಜಾರಲ್ಲಿ ಚೆನ್ನಾಗಿರುತ್ತೆ. ಈಗ ನಿಧಾನಕ್ಕೆ ಒಂದೊಂದೇ ಮಾವಿನಕಾಯಿಗಳನ್ನು ಇದರೊಳಗಡೆ ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಉಪ್ಪು ನೀರನ್ನ ಇದರಲ್ಲಿ ಮುಳುಗೋವರೆಗೂ ತುಂಬಿಸ್ಬೇಕು. ಹಿಡಿಸದೆ ಹೋದ್ರೆ ಇನ್ನೊಂದು ಜಾರಲ್ಲೂ ಸಹಿತ ನೀವು ಹಾಕೊಳ್ಬಹುದು. ಎಷ್ಟು ಹಿಡಿಸತ್ತೋ ಅದಷ್ಟನ್ನೇ ನೀವು ಹಾಕೊಳ್ಳಿ. ಈಗ ಗ್ಲಾಸ್ ಜಾರು ಹಾಕೋದಕ್ಕೆ ಮುಂಚೆ ಚೆನ್ನಾಗಿ ಒರೆಸ್ಕೊಳ್ಳಿ. ನೀರಿನಂಶ ಇರಬಾರ್ದು. ಹಾಗೇನೆ ಮುಚ್ಚಳ ಸಹಿತ ಎಲ್ಲೂ ನೀರಿನಂಶ ಇರಬಾರ್ದು. ಇದನ್ನ ಮುಚ್ಚಿ ನೀವು ಒಂದು 10ರಿಂದ 15 ದಿವಸ ಇದನ್ನ ಹೀಗೆ ಬಿಟ್ರೆ ನೀವು ಇದನ್ನ ಯೂಸ್ ಮಾಡೋದಕ್ಕೆ ರೆಡಿ ಆಗಿದೆ. ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇದರಿಂದ ನೀವು ಗೊಜ್ಜು ಮಾಡ್ಬೋದು, ಮೊಸರು ಗೊಜ್ಜು ಮಾಡ್ಬೋದು, ಅಪ್ಪೆ ಹುಳಿ ಮಾಡ್ಬೋದು. ಇದನ್ನ ನೀವು 6ರಿಂದ 7 ತಿಂಗಳು ಈ ರೀತಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು. ಮೇಲ್ಗಡೆ ಸ್ವಲ್ಪ ಕೆನೆ ಬಂದಾಗುತ್ತೆ ಅಥವಾ ಏನೊಂದು ಲೇಯರ್ ಬರುತ್ತೆ, ಅದನ್ನ ನೀವು ನಿಧಾನಕ್ಕೆ ತೆಕ್ಕೊಳ್ಬಹುದು. ಅದರಿಂದ ಏನೂ ಆಗೋದಿಲ್ಲ. ಆದರೆ ನೀರಿನಂಶ ಇದ್ರೆ ಮಾತ್ರ ಇದು ಹಾಳಾಗತ್ತೆ. ಆದಷ್ಟು ನೀರಿನಂಶ ಇಲ್ಲದೆ ಹೋದಾಗೆ ಇದನ್ನ ಈ ರೀತಿ ಮುಚ್ಚಿ ನೀರು ಬೀಳದೆ ಇರೋ ಜಾಗದಲ್ಲಿ ಇದನ್ನ ಇಟ್ಕೊಳ್ಳಿ. ಈ ರೀತಿ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿಗಳಿಂದ ನೀವು ತುಂಬಾ ಥರದ ಅಡುಗೆಗಳನ್ನು ಮಾಡ್ಬೋದು. ಖಂಡಿತ ಈ ರೆಸಿಪಿಯನ್ನು ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.